ಬರೆದಿದ್ದಾರೆ. ಅದ್ರ ಬಂದಾಗ ನೋಡಿ ಅನ್ನಿಸ್ತದೆ ನನಗೆ, ಇದನ್ನ ಅಕಸ್ಮಾತ್ UPAದವರು ಈ ರೀತಿಯ ಸ್ಲೋಗನ್ ಬರೀಬೇಕಾಗಿದ್ರೆ ಏನು ಬರೀತಿದ್ರು? ಸಬ್ಕಾ ಹಾತ್, जिसका हाथ उसका विकास, अब होगा भारत का सत्यानाश. ಹಿಂಗೆ ಬಿಟ್ರೆ ಭಾರತ ಸತ್ಯಾನಾಶೇ ಆಗುವುದ್ರಲ್ಲಿ ನಿಶ್ಚಿತ. UPA ಸರ್ಕಾರ ಈ ರೀತಿಯಾಗಿರುವಂತಹ ಸ್ಲೋಗನ್ಗಳನ್ನು ರಚನೆ ಮಾಡುತ್ತೆ ಈ ದೇಶದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತೀನಿ? ನಾನು ಈಗ ತಾನೇ ಬಂದ ತಕ್ಷಣ ಒಬ್ರು ಹಿರಿಯರ ಜೊತೆ ಮಾತಾಡ್ತಿದ್ದೆ. ಏನ ಮಾತು? ಯಾವುದಾದ್ರೂ ಒಂದು ದೇಶ ಸ್ವತಂತ್ರವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಸೂರ್ಯೋದಯದ ಶುಭ ಸಂದರ್ಭದಲ್ಲಿ ದೇಶ ಸ್ವತಂತ್ರವನ್ನ ಪಡೆಯುತ್ತೆ. ಆದ್ರೆ ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಬ್ರಿಟಿಷರು. ನಮ್ಮ ದೇಶದ ನಾಯಕರು ಸ್ವತಂತ್ರವನ್ನ ತಗೊಂಡ್ರು. ನನಗೊಂದು ಪ್ರಶ್ನೆ ಹುಡುಕ್ತೇನೆ, ಏನು? ಮಧ್ಯರಾತ್ರಿ 12 ಗಂಟೆಗೆ ಒಳ್ಳೆಯವ್ರು ಯಾರು ಯಾತ್ರೆ ಇರಂಗಿಲ್ಲ. ಯಾತ್ರೆ ಇರುವಂತವ್ರು ಯಾರು? ಡಕಾಯಿತವನ್ನ ಕೊಡಬೇಕಾಗಿತ್ತು. ಅದಕ್ಕೆ ಡಕಾಯಿತರ ನಾಯಕನಾಗಿರ್ತಕ್ಕಂತಹ ನೆಹರೂರಿಗೆ ಗದ್ದಿಗೆ ಮೇಲೆ ಕೂಡಿಸ್ತಾರೆ. ಯಾಕೆ ಹೇಳ್ತೀನಿ ಈ ಮಾತನ್ನ ಬಂಧುಗಳೇ? ಉತ್ಪ್ರೇಕ್ಷೆ ಅಲ್ಲ. ಮೊನ್ನೆ ಆಗಸ್ಟ್ 14ರ ರಾತ್ರಿ ನಾನು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಳಿರಬಹುದು, ಈ ದೇಶದ ವಿಭಜನೆಗೆ ಕಾರಣವೇ ನೆಹರು ಕುಟುಂಬ, ಗಾಂಧಿ ಕುಟುಂಬ ಅಲ್ಲ. ನೆಹರು ಕುಟುಂಬ ಇವರೆಲ್ಲರೂ ಗಾಂಧಿಯ ಹೆಸರನ್ನ ಪಡೆಯುವುದಕ್ಕಾಗಿ ಮಾಡಿರುವಂತದ್ದು ಷಡ್ಯಂತ್ರಗಳು, ತಂತ್ರಗಳು, ಅದು ಬೇರೆ ವಿಚಾರ. ಅದು ಇತಿಹಾಸದ ಪುಟವನ್ನ ಸೇರಿಬಿಟ್ಟಿದೆ. ಹಾಗಾಗಿ ಈ ದೇಶ ಅವರ ಸೊತ್ತು ಅನ್ನೋ ಹಾಗೆ ಆಡ್ತಿದಾರಲ್ಲ, ಯಾರು ಕೇಳೋರಿಲ್ವಾ? ಇದೀವಿ, ಎಚ್ಚರವಾಗಿದ್ದೀವಿ, ನೋಡ್ತಿದ್ದೀವಿ. ನಮಗೆ ಅಪೇಕ್ಷೆ ಇದೆ, ನಮಗೆ ಆಶೆ ಇದೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಸಂತ ಹೇಳ್ತಾನೆ, ದನಗಾಹಿ ಬಾಲಕರು ಆದಾರು ರಾಷ್ಟ್ರರಥ ಚಾಲಕರು ನಡೆಸಾರು, ಈ ದೇಶವನ್ನ ಮುಂದೆ ನಡೆಸಾರು ಅಂತೇಳಿ ಅಪೇಕ್ಷೆ ಪಡ್ತಾನೆ. ಹಾಗಾಗಿ ದನಗಾಹಿ ಬಾಲಕರು ಹಿಂದೊಮ್ಮೆ ಈ ದೇಶವನ್ನ ದನಗಾಹಿ ಬಾಲಕ ನಡೆಸ್ದ, ಗೋಪಾಲ ನಡೆಸ್ದ, ಶ್ರೀಕೃಷ್ಣ ನಡೆಸ್ದ, ಅರ್ಜುನ ರಥದ ಮುಂದೆ ಕುಳಿತು ಈ ದೇಶವನ್ನ ನಡೆಸ್ದ, ಗೆದ್ದ, ಯುದ್ಧವನ್ನ ಗೆದ್ದ. ಹಾಗೆ ಈ ದೇಶವನ್ನ ಒಬ್ಬ ಚಹಾ ಮಾರುವ ಹುಡುಗ ದೇಶದ ಚುಕ್ಕಾಣಿಯನ್ನ ಹಿಡಿದು ಈ ದೇಶವನ್ನ ನಡೆಸ್ತೀನಿ ಅಂದ್ರೆ, ಈ ದೇಶವನ್ನ ನಡೆಸ್ತೀನಿ ಅಂದ್ರೆ ತಪ್ಪೇನು? ತಪ್ಪೇನು? ಹಾಗಾಗಿ ಬಡವರ, ಬೆಂದವರ ನೋವನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಯಾರಿಗಿರುತ್ತೆ ಅಂತಂದ್ರೆ ಅದರಲ್ಲಿ ಬೇಯ್ದವನಿಗೆ. ಹಾಗಾಗಿ ಬಾಲ್ಯದಿಂದಲೂ ಚಹಾವನ್ನ ಮಾರಿ ಗುಜರಾತಿನ ಗಲ್ಲಿ ಗಲ್ಲಿಯನ್ನ, ಇಡೀ ದೇಶದ ಅಣುವನ್ನ ಅರ್ಥ ಮಾಡಿಕೊಂಡಿರುವಂತಹ ಈ ದೇಶದ ಮಣ್ಣಿನ ಮಗ ಈ ದೇಶದ ಪ್ರಧಾನಿ ಆಗಬೇಕಾ? ಅಥವಾ ಇಟಲಿಯ ಬಾರ್ನಲ್ಲಿ ಬಿಯರ್ ಅನ್ನ ಸಪ್ಲೈ ಮಾಡುವವಳ ಮಗ ಈ ದೇಶದ ಪ್ರಧಾನಿ ಆಗಬೇಕಾ ಅನ್ನೋದನ್ನ ನೀವು ಚಿಂತನೆ ಮಾಡಬೇಕು. ಹಾಗಾಗಿ ಬಂಧುಗಳೇ, ಇಷ್ಟೆಲ್ಲ ವಿಷಯಗಳು ಇದ್ದಾಗ್ಯೂ ಕೂಡ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾನು ಒಂದೇ ಒಂದು ಪ್ರಶ್ನೆಯನ್ನ ಮಾಧ್ಯಮದ ಮಿತ್ರರಿಗೆ ಕೇಳ್ತೀನಿ ಈ ವೇದಿಕೆಯ ಮುಖಾಂತರ. ಬಂಧುಗಳೇ, ದೇಶದಲ್ಲಿ ಸತತವಾಗಿ 9 ವರ್ಷಗಳ ಕಾಲ ಇಷ್ಟೆಲ್ಲ ಹಗರಣ ಆಯ್ತಲ್ಲ. ಹಗರಣ ಆದ ನಂತರ ಈ ದೇಶದ ಪ್ರಧಾನ ಮಂತ್ರಿಯನ್ನ ರಿಮೋಟ್ ತರ ಆಡಿಸ್ತಿರುವ ಹಾಗೆ, ರೋಬೋಟ್ ತರ ಆಡಿಸ್ತಿರುವ ಹಾಗೆ ರಿಮೋಟ್ ಕಂಟ್ರೋಲ್ ಸೋನಿಯಾ ಗಾಂಧಿ ಅನಾರೋಗ್ಯದ ನೆವವನ್ನ ಮಾಡಿಕೊಂಡು ವಿದೇಶಕ್ಕೆ ಹೋದಲ್ಲ. ಯಾಕೆ ಹೋದ? ಯಾವ ಹಾಸ್ಪಿಟಲ್ಗೆ ಹೋದ? ಎಲ್ಲಿ ಅವಳು ಅಡ್ಮಿಟ್ ಆಗಿದ್ಲು? ಅವಳಿಗೆ ಏನು ಕಾಯಿಲೆ ಇತ್ತು? ಒಂದು ಮಾಧ್ಯಮದಲ್ಲಿಯೂ ಬರಲಿಲ್ಲ ಈ ದೇಶದ ದೌರ್ಭಾಗ್ಯದ ಸಂಗತಿ. ಯಾಕ ಮಾತನ್ನ ಹೇಳ್ತೀನಿ? ಅಮಿತಾಬ್ ಬಚ್ಚನ್ ಸೊಸೆ ಐಶ್ವರ್ಯ ರಾಯ್ ಪ್ರೆಗ್ನೆಂಟ್ ಆದ್ರೆ ಅವಳಿಗೆ ಹೊಟ್ಟಿರುವಂತಹ ದೇಹವನ್ನ ಫೋಟೋ ತೆಗೆಯೋದಕ್ಕೆ ಹಿಂದೆ ಬೀಳ್ತಾರೆ ನಮ್ಮ ಮಾಧ್ಯಮದ ಮಿತ್ರರು. ಆದ್ರೆ
ಸೋನಿಯಾ ಗಾಂಧಿ ಯಾವ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ಲು ಅನ್ನುವಂತಹ ಮಾಹಿತಿಯನ್ನ, ಲೈವ್ ಪಿಕ್ಚರ್ಸ್ ಅನ್ನು ನಾನು ನೋಡ್ಲಿಲ್ಲ. ಯಾಕೆ? ಸೋನಿಯಾ ಗಾಂಧಿ ಹೋಗಿರುವಂತದ್ದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ಲಿಕ್ಕೆ ಅನ್ನುವಂಥದ್ರ ಬಗ್ಗೆ ನನಗೆ ಸಂಶಯ. ಯಾಕೆ ಅಂದ್ರೆ ಈ ದೇಶದಿಂದ ಲೂಟಿ ಮಾಡಿರ್ತಕ್ಕಂತಹ ಹಣವನ್ನ, ಸ್ವಿಸ್ ಬ್ಯಾಂಕ್ ನಲ್ಲಿರುವಂತಹ ಹಣವನ್ನ ಹೇರಾಪಿರಿ ಮಾಡ್ಲಿಕ್ಕೆ ಹೋಗಿದ್ಲು ಅಂತೇಳಿ ಆರೋಪ ಮಾಡುವುದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಬಂಧುಗಳೇ, ಈ ದೇಶದಲ್ಲಿರುವಂತಹ, ಈ ದೇಶದಿಂದ ಕೊಳ್ಳೆ ಹೊಡೆದಿರತಕ್ಕಂತಹ ಹಣವನ್ನ ವಾಪಸ್ ತರಿಸಬೇಕು ಅಂತೇಳಿ ಸಾಕಷ್ಟು ಸಂಘರ್ಷಗಳಾದವು, ಒಪ್ಕೊಳ್ಳಿಲ್ಲ. ನೀರಾ ರಾಡಿಯ ಅನುಷ್ಕಾ ಈ ಸೋನಿಯಾ ಗಾಂಧಿಯ ಸಹೋದರಿಯ ಹೆಸರಿನಲ್ಲಿ 33,000 ಕೋಟಿ ರೂಪಾಯಿ ಹಣ ಈ ದೇಶದ ಹೋಯ್ತಲ್ಲ, ಯಾರ್ ದುಡ್ಡು ಸ್ವಾಮಿ ಅದು? ಹಾಗಾಗಿ ಬಂಧುಗಳೇ, ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಈ ದೇಶದ ರಕ್ಷಣಾ ಸಚಿವ ಎ.ಕೆ. ಆಂಟೋನಿ ಯಾವುದೇ ಆದೇಶವನ್ನ ಕೊಡದೇ ಇದ್ರು ನಮ್ಮ ದೇಶದ ರಕ್ಷಣೆ ಮಾಡುವ ಸಿಪಾಯಿಗಳು, ಮೊನ್ನೆ ನೋಡಿರಬಹುದು ಮಾಧ್ಯಮದಲ್ಲಿ, ಚೈನಾದ ಸೈನಿಕರ ಎದೆಯ ಮೇಲಿನ ಅಂಗಿಯನ್ನ ಹಿಡಿದು ಹೊರಗೆ ನುಗ್ಗಿಸಿದ್ರು. ಯಾವುದೇ ಆದೇಶ ಇಲ್ಲ ಸರ್ಕಾರದ ಕಡೆಯಿಂದ. ನಮ್ಮ ಸೈನಿಕರು ಮನಸ್ಸು ಮಾಡಿದ್ರು, ನಾವು ಸುಮ್ಮನೆ ಕೂತ್ರೆ, ಈ ಸರ್ಕಾರ ಕೂತ್ರೆ, ನರಾಸತ್ ನಾಮರ್ದು ಸರ್ಕಾರನು ಸುಮ್ಮನೆ ಕೂತ್ರೆ ಈ ದೇಶದ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ದೇಶದ ಸೈನಿಕರು ಸ್ವಯಂ ನಿಶ್ಚಯ ಮಾಡ್ತಾರೆ, ಈ ಆಕ್ರಮಣ ಮಾಡಿರುವಂತಹ ಚೈನೀಸ್ ಸೈನಿಕರನ್ನ ಒದ್ದು ಹೊರಗಾಕ್ತಾರೆ. 30 ಕಿಲೋಮೀಟರ್ ಅತಿಕ್ರಮ ಪ್ರವೇಶ ಮಾಡಿರುವಂತವ್ರನ್ನ ಹೊರಗಡೆ ಹಾಕಿದ್ರು, ಹೊರಗಡೆ ತಳ್ಳಿದ್ರು. ಯಾಕೆ ಈ ಮಾತನ್ನ ಹೇಳ್ತೀನಿ? ಒಂದು ಕಡೆ ಶತ್ರು ರಾಷ್ಟ್ರಗಳ ಭಯ, ಒಂದು ಕಡೆ ಆಂತರಿಕ ಭಯೋತ್ಪಾದನೆ, ನಕ್ಸಲ್ವಾದ. ಈ ದೇಶ ಸುಭದ್ರವಾಗಿದೆಯಾ ಅನ್ನುವಂತಹ ಪ್ರಶ್ನೆ ನಮಗೆ ಮೂಡಬಹುದು. ಬಾಹ್ಯವಾಗಿ ಯಾವುದೇ ರೀತಿಯ ಆತಂಕಗಳು ಆಗದೆ ಇರೋದಕ್ಕೆ, ತಡೆಯೋದಕ್ಕೆ ನಮ್ಮ ಸೈನಿಕರಿದ್ದಾರೆ. ಆಂತರಿಕ ಭದ್ರತೆಗಾಗಿ ನಾವೆಲ್ಲರೂ ಎದ್ದು ನಿಲ್ಲಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಬಂಧುಗಳೇ ಇವತ್ತು. ಹಾಗಾಗಿ ಇವತ್ತು ಇಷ್ಟೆಲ್ಲ ಹಗರಣಗಳ ಮಧ್ಯದಲ್ಲಿ ನಾವು ಆಶೆಯನ್ನ ಕಳೆದುಕೊಳ್ಳೋದು ಬೇಡ, ಆಶಾವಾದಿಗಳಾಗೋಣ. ಈ ದೇಶದ ಒಳ್ಳೆಯ ದಿನ ಬಂದೇ ಬರುತ್ತೆ, ಈ ದೇಶಕ್ಕೆ ಒಳ್ಳೆಯದು ಆಗಿಯೇ ಆಗತ್ತೆ ಅನ್ನುವಂತಹ ಒಂದು ಚಿಂತನೆಯೊಂದಿಗೆ ನಾವು ಇವತ್ತು ನಮ್ಮ ಮನೆಗಳಿಗೆ ತೆರಳೋಣ. ನಮ್ಮ ದೇಶದ ಸ್ಥಿತಿ ಹೇಗಾಗಿದೆ? ಇಲಿಗಳನ್ನ ಬಲಿ ಒಳಗೆ ಬಿಟ್ಟು ನಾವು ಗುದ್ದುಗಳನ್ನ ಮಾತ್ರ ಮುಚ್ತಾ ಇದ್ದೀವಿ, ತೂತುಗಳನ್ನ. ಹಾಗಾಗಿ ಆ ಇಲಿಗಳನ್ನ ಹೆಕ್ಕಿ ಹೊರತೆಗೆದು ಅವುಗಳ ಧ್ವಂಸವನ್ನ ಮಾಡಿ ಈ ದೇಶದ ಗೋಡೆಗೆ, ಈ ದೇಶಕ್ಕೆ ಒಂದು ಭದ್ರವಾಗಿರುವಂತಹ ಗೋಡೆಯನ್ನ ನಿರ್ಮಿಸಿ ಎಲ್ಲ ಶಕ್ತಿಗಳಿಂದ, ಎಲ್ಲ ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಹೊಣೆಯನ್ನ ಹೊತ್ತು ನಾವು ಇವತ್ತು ನಮ್ಮ ಮನೆಗೆ ತೆರಳೋಣ. ಆ ಸಂಕಲ್ಪದೊಂದಿಗೆ ನಾವು ತೆರಳೋಣ ಅನ್ನುವಂತಹ ಮಾತನ್ನ ಹೇಳ್ತಾ, ಅದಕ್ಕೆ ಹಾಗಾಗಿ ಒಂದ್ ಕಡೆ ಭಗತ್ ಸಿಂಗ್ ಹೇಳ್ತಾರೆ, ಏನು, ಸೋಷಿಯಲ್ ಪ್ರೋಗ್ರೆಸ್ ಡಿಪೆಂಡ್ಸ್ ನಾಟ್ ಅಪಾನ್ ದ ಎನೋಬಲ್ಮೆಂಟ್ ಆಫ್ ಫ್ಯೂ ಬಟ್ ಆನ್ ದ ಎನ್ರಿಚ್ಮೆಂಟ್ ಆಫ್ ಡೆಮೋಕ್ರಸಿ. Universal brotherhood can be achieved only when there is an equality of opportunity in the social and political and individual life ಅನ್ನುವಂತಹ ಮಾತನ್ನ ಆವತ್ತು ಭಗತ್ ಸಿಂಗ್ ಹೇಳಿದ್ರು. ಎಲ್ಲರಲ್ಲಿಯೂ ಕೂಡ ಸಮಬಾಳು ಅನ್ನುವಂಥದ್ದು ಇರಬೇಕು. ಆದ್ರೆ ಸಮಪಾಲು ಸಹಬಾಳ್ವೆ ಅನ್ನುವ ಹೆಸರಿನ ಸೋದನ್ನ ಹಾಕಿಕೊಂಡು ದೇಶವನ್ನ ಲೂಟಿ ಮಾಡುವ ಕೆಲಸವನ್ನ ಯಾವಾಗ ನಿಲ್ಲಿಸ್ತಾರೋ, ಯಾವಾಗ ನಿಲ್ಲುವ ಹಾಗೆ ನಾವು ಮಾಡ್ತೀವೋ, ಆವಾಗ ಈ ದೇಶ ಸದೃಢ ದೇಶ ಆಗತ್ತೆ. ಜಗತ್ತಿಗೆ ಮತ್ತೊಮ್ಮೆ ತಾಯಿ ಭಾರತಿ ಜಗಜ್ಜನನಿ ಆಗ್ತಾಳೆ, ವಿಶ್ವ ಶಕ್ತಿ ಆಗ್ತಾಳೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಇನ್ನೂ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಿನಾಂಕ 28/2013 C-130J ಸೂಪರ್ ಹರ್ಕ್ಯುಲಸ್ ಅನ್ನುವಂತಹ ವಿಮಾನ ದೌಲತ್ ಬೇಗ್ ಓಲ್ಡಿಯ ಮೇಲೆ ಹೋಗಿ ಇಳಿತು. ಯಾಕೆ ಇದನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ? ಯಾಕೆ ಅಂದ್ರೆ ಈ ದೇಶಕ್ಕೆ ಎಂತ ಶಕ್ತಿ ಇದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಬೇಕು. ಇಷ್ಟೆಲ್ಲಾ ಶಕ್ತಿ ಇದ್ರೂ ಕೂಡ ನಾವು ಯಾಕೆ ನಿದ್ರೆಗೆ ಜಾರಿದೀವಿ? ನಾವು ಯಾಕೆ
ಆಂತರಿಕ ಶಕ್ತಿಗಳ ವಿರುದ್ಧ, ಆಂತರಿಕ ಕೆಟ್ಟ ಶಕ್ತಿಗಳ ವಿರುದ್ಧ ಹೋರಾಡುವಲ್ಲಿ ವಿಫಲರಾಗಿದ್ದೀವಿ ಅನ್ನುವಂಥದ್ದನ್ನ ನಮ್ಮ ಎದೆಗಳನ್ನ ತಟ್ಕೊಂಡು ನಮ್ಮನ್ನ ನಾವು ಜಾಗೃತಿಗೊಳಿಸಿಕೊಂಡು ಈ ದೇಶದ ರಕ್ಷಣೆಗಾಗಿ ಕಂಕಣಬದ್ಧರಾಗೋಣ. ನೀವೆಲ್ಲರೂ ನಿಮ್ಮ ಸಹೋದರಿಯರು ಮೊನ್ನೆ ರಕ್ಷಾ ಬಂಧನ ದಿನ ನಿಮ್ಮ ಕೈಯಲ್ಲಿ ಒಂದು ಕಂಕಣವನ್ನ ಕಟ್ಟಿದ್ದಾರೆ. ಕಾರಣ ಏನು? ನನ್ನನ್ನ ರಕ್ಷಣೆ ಮಾಡುವಂತ ಹೇಳಿ. ಅದನ್ನು ನಾವು ಎಲ್ಲರೂ ಕಟ್ಕೊಂಡಿದ್ದೀವಿ. ಆದ್ರೆ ನಮ್ಮ ಸಹೋದರಿಯನ್ನ ರಕ್ಷಣೆ ಮಾಡುವಂತ ಸ್ಥಿತಿಯೊಳಗೆ ನಾವಿದ್ದೀವ? ಒಂದ್ಸಲ ಚಿಂತನೆ ಮಾಡಿ. ಈ ದೇಶದಲ್ಲಿ ನಡೆಯುವಂತಹ ವಿಧ್ವಂಸಕ ಕೃತ್ಯಗಳನ್ನ ತಡೆಯುವಂತ ಹಂತದಲ್ಲಿ ನಾವಿದೀವ? ಒಂದ್ಸಲ ಚಿಂತನೆ ಮಾಡಿ. ಈ ದೇಶದ ಮೇಲೆ ಆಕ್ರಮಣ ಮಾಡುವ ಬಾಹ್ಯ ಶಕ್ತಿಗಳನ್ನ ತಡೆಯುವ ಶಕ್ತಿ ನಮಗಿದೆಯಾ? ಒಂದ್ಸಲ ಚಿಂತನೆ ಮಾಡಿ. ಇವೆಲ್ಲವನ್ನ ನೀವು ಚಿಂತನೆ ಮಾಡಿ ರಾಷ್ಟ್ರ ಭಕ್ತರಾಗಿ ಹೊರಗೆ ಬನ್ನಿ. ನಾಳೆಯ ಸೂರ್ಯೋದಯ, ನಾಳೆಯ ಅರುಣೋದಯ ನಿಮ್ಮ ಸಂಕಲ್ಪದ ಉದಯ ಆಗಬೇಕು, ನಿಮ್ಮ ಸಂಕಲ್ಪದ ದಿನ ಆಗಬೇಕು ಅಂತ ಹೇಳಿ ಅಪೇಕ್ಷಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. पद्म प्रसाद जी, निशित राज जी और किरण नटकर जी और हमारे भूतपूर्व सिटी के एमएलए अप्पू पटन सेठी और नगर सेवक राजू मकीमठ जी और हमारे बीजापुर की जनता, सबको हार्दिक हार्दिक अभिनंदन करता हूं। मैं सिर्फ 2 मिनट के लिए आपके लिए मैं बात करूंगा, सिर्फ 2 मिनट के लिए, और वो 2 मिनट आप सुन लीजिएगा। भ्रष्टाचार के बारे में मेरे को बहुत कुछ कहना था, मगर टाइम नहीं है, टाइम की बहुत सीमा मतलब कम है, इसके लिए मैं आपको ज्यादा समय नहीं ले सकता। इसके लिए आपको एक दोहा सुनाता हूं मैं कि ए भारत के वजीर आजम कौन है? पता है आपको आज कौन है? आज प्रधानमंत्री भारत के मनमोहन सिंह है। नाम तो बहुत अच्छा है, बहुत बढ़िया है। मौन धारण कर लिया है, और मुझे तो लगता है कि जिंदगी भर मौन धारण ही रहेगा, क्योंकि अब समय आ गया है। अब समय आ गया है, क्योंकि अभी सोनिया गांधी नहीं बोलेगी कि अभी मुंह खोलो, क्योंकि अब तो टाइम आ गया है। इसके लिए मैं कहता हूं कि ये भारत के वजीर आजम 9 वर्ष, ये मेरे भारत के वजीर आजम मौन धारण किया है। कैसा मौन धारण किया है? तो हाँ, मेरे भारत के वजीर आजम ऐसा मौन धारण कर दिया, 9 साल तक आपने नहीं खोला एक पत्ता, 9 साल तक आपने नहीं खोला एक पत्ता। अब समय आ गया है, दे दो नरेंद्र मोदी के हाथ में सत्ता, दे दो नरेंद्र मोदी के हाथ में सत्ता। हे मेरे वजीर आजम, आपको ही सुना रहा हूं मैं, अब समय आ गया है, सौंप दो नरेंद्र मोदी के हाथ में सत्ता। मेरे देशवासियों का भाग्य खुल जाए, सत्ते पे सत्ता। मेरे दोस्तों, ज्यादा समय नहीं लूंगा। हमने रेशम के कच्चे धागे बनाए, खूनी पंजों को जकड़ने में। क्या बनाए? रेशम के कच्चे धागे खूनी पंजों को जकड़ने के लिए हमने 16 साल लगा दिए, मगर नहीं पकड़ सके दाऊद इब्राहिम को। किसको? दाऊद इब्राहिम को। इसलिए नरभक्षी भेड़ियों की तरफ खूंखार शेर को आगे बढ़ने दो, सीमा के आतंकी अड्डों तक सेना चढ़ जाने दो। जरूरत पड़े तो सेना की कमान नरेंद्र मोदी के हाथ में दे दो। जरूरत पड़े तो
सेना की कमान नरेंद्र मोदी के हाथ में दे दो और 24 घंटे के बाद दाऊद इब्राहिम जिंदा बच जाए तो मुझे फांसी दे दो। मेरे दोस्तों, भ्रष्टाचार जो ऐसी चीज है जो दिन उगते ही पेपर पे हम देखते हैं कि भ्रष्टाचार, टीवी का बटन दबाए तो भ्रष्टाचार, जहां जहां देखो भ्रष्टाचार। भ्रष्टाचार इतना नहीं आकाश तक पहुंच गया है। अब तो भगवान भी डरने लगे हैं इस भ्रष्टाचार से। भ्रष्टाचार इतना बढ़ गया है कि अभी भ्रष्टाचार की फाइलें टेबल पे आती है ना, उससे अधिक गायब ही हो जाती है। कोयला घोटाला, प्रधानमंत्री का नाम खुद अंदर था, फाइलें गायब, निकाल दो फिर नाम आएगा। अरे मेरे दोस्तों, भ्रष्टाचार एक हिंदुस्तान में बाजार बन गया है। किसी की नौकरी को अगर चाहिए, किसी को नौकरी, तो पूछ के भाव लगते हैं। भाव, आपको सीबीआई की नौकरी चाहिए, इतना लगेगा। आपको पीएसआई की नौकरी चाहिए, इतना लगेगा। आपको मास्टर की नौकरी चाहिए, इतना लगेगा। मेरे दोस्तों, गुजरात में कल नहीं परसों सुबह में नरेंद्र मोदी ने 8,800 शिक्षकों को नौकरी दी और छाती ठोक के कहा कि एक भी शिक्षक या एक भी गुजरात का नौकरीदार आदमी या अधिकारी ये कह दे कि मैंने पैसा दे के नौकरी ली है। मेरे दोस्तों, यहां तो अगर ट्रांसफर करना है ना तो भी विटामिन एम चाहिए। पेपर वेट बढ़ता है ना तो नौकरी अच्छी मिलती है। आपको कौन सी जगह जाना है पूछते हैं, फिर देखते हैं कि पेपर वेट कितना है, विटामिन एम कितना है। मेरे दोस्तों, ये विटामिन एम यहाँ से लेके जाके स्विस बैंक में जमा करवा देते हैं और यहाँ कहते हैं कि हम 1 रुपए किलो चावल देंगे, 1 रुपए किलो ज्वारी देंगे, 1 रुपए किलो आपको रागी देंगे, 1 रुपए किलो आपको गेहूं देंगे। अन्न भाग्य योजना, दोस्तों, ये तो गरीब को और गरीब बनाने की और उसको अखड़ल और उसको पूरी तरह बिठाने की व्यवस्था कर दी है सरकार ने। दोस्तों, मुझे कन्नड़ का थोड़ा मतलब ज्ञान है, बात तो कर सकता हूँ, मगर स्टेज पे बोलना कन्नड़ में मेरे लिए मुश्किल है, इसलिए मैं आपको हिंदी में कह रहा हूँ। माफ कीजिए, मेरा जन्म भी बीजापुर में हुआ है। मैं प्योर बीजापुर वासी हूँ, कर्नाटक वासी हूँ। मातृभाषा ठीक है मेरी राजस्थानी है और मैं कहता हूँ कि अपनी मातृभाषा पहले कन्नड़, उसके बाद राष्ट्रभाषा हिंदी। दोस्तों, ज्यादा समय नहीं लूंगा, इसलिए टाइम का भी टाइम का भी पाबंदी है, इसलिए मैं आपको कहता हूं, आप सब लोग यहाँ पे विराजमान हैं और कई मौके आएंगे जब आपको मैं पूरी भ्रष्टाचार की कहानी बताऊंगा, पूरी भ्रष्टाचार की कहानी बताऊंगा, ए से लेकर Z तक। आप एक एक गिन लेना कि ये सच्चाई है या बुराई है। गवर्नमेंट जो है ना, ये क्या करती है, आपको 1 रुपए चावल दे दिया, इससे क्या होता है पता है आपको? आप एक तो अपनी थैली लेके भीख मांगने जाओ, अपनी थैली लेके भीख मांगने जाओ। पहले तो मैं ये कहता हूं कि गरीब क्यों बनाते हो? 1 रुपए चावल देके उसको और गरीब बना रहे हो तुम। अरे
1 रुपए चावल लेके एक आदमी अपने पूरे परिवार की बैठे बैठे आराम से खा जाता है और उसको 5 साल तक बिठा के खिलाया जाता है, और 5 साल के बाद कहते हैं कि आप काम पे जाओ। वो आदमी क्या काम पे जाएगा? मेरे को बताओ कि वो आदमी क्या काम करेगा? 5 साल तक उसको बिठाया रहा है, बैठ बैठ के खिलाया, उसका शरीर इतना मोटा हो गया, उठ भी नहीं सकता, और उठे तो बैठ भी नहीं सकता, और उसको कहते हैं कि आप काम पे जाओ। क्या काम करेगा वो? काम नहीं, उसको वोट के लिए बिठाया है कि जबकि वोट की बारी आए तो आप रिक्शा लेके खाली वोट डालने आ जाना, फिर मैं 1 रुपए चावल कर दूंगा। दोस्तों, बहुत समय हो गया है, इसके लिए आपको कहता हूं कि मेरे साथ एक बार जय का जयकारा कीजिए। मैं कहता हूं कि हिंदू मुस्लिम सिख ईसाई, हिंदू मुस्लिम सिख ईसाई, हम इस देश के भाई भाई। जो इस देश से टकराएगा वो इस मिट्टी में मिल जाएगा। दोस्तों, इस मिट्टी में, अरे छोटा सा देश जो पहले भारत का ही अंग था, पाकिस्तान, कितना घुरा रहा है अपने सामने। जब भी बुराता है तो हमारे प्रधानमंत्री कहते हैं इससे वार्तालाप करेंगे हम, शांति वार्तालाप। कौन सा वार्तालाप, क्या बताएं? वो हमारे सैनिकों के धड़ उड़ाता है, हमारे सैनिकों को मारता है, सीमा के साथ उल्लंघन करता है। चीन देश जो आज 60 किलोमीटर अंदर घुस गया है, मगर चुप बैठो। मेरे को एक सैनिक सिद्धेश्वर ट्रेन के अंदर मिला था, उसने हमसे कहा कि भाई साहब क्या बताऊं आपको, अगर ये ऑर्डर कर दे ना सरकार तो पाकिस्तान का नक्शा ही मिटा दूंगा, इस संसार के नक्शे से पाकिस्तान हट जाएगा। मैंने कहा भाई तुम सही कह रहे हो, मगर मजबूरी है। क्यों? क्योंकि AK-47 और AK एंटोनी बैठे हैं, AK-47 उधर है, AK एंटोनी इधर है। इसलिए मेरे भाई थोड़ा वक्त है, अब इतने 9 साल निकाल लिए तो थोड़े में क्या है? तो बोले क्यों? मैंने कहा हमारा शेर नरेंद्र मोदी भावी प्रधानमंत्री है, आएगा 2014 के अंदर तो तुम्हारे को मैं खुद ऑर्डर दिलवाऊंगा। बोला अरे भाई साहब, वो तो वही नाचना शुरू हो गया। बोले कि मैं नरेंद्र मोदी की जय जयकार करता हूं। भाई साहब, आपने जो नाम दिया वो वास्तव में पक्का और सच्चा भारतीय शेर है। मैंने कहा शेर नहीं, सवा शेर है, शेर नहीं सवा शेर है। भारतीय लोगों को ये सूचना देता हूं कि अटल बिहारी वाजपेयी की सरकार थी, वाजपेयी जी की सरकार थी, आप सबको पता है। मैं एक उदाहरण देता हूं आपको कि अटल बिहारी वाजपेयी जी ने एक दुकान लगाई, सत्ता दुकान, मतलब उदाहरण दे रहा हूं मैं आपको। उन्होंने दुकान में पूरा माल भर दिया, दुकान में एक्स्ट्रा फंड भी रख दिया। अब गलती हमसे और आपसे हो गई कि उनको सत्ता से बेदखल कर दिया। गलती आपसे और हमसे हो गई कि उनको सत्ता से बेदखल कर दिया, और वो सत्ता इन लोगों के हाथ में दे दी। ये लोग उस दुकान में घुस गए, देखा ओहो क्या माल है, कितना पैसा है। सीधे छड़े सीट पर दुकान को लूटना चालू, पैसे उड़ाना चालू, दुकान को गिरवी रख दिया, दुकान को गिरवी रख दिया, और दुकान के अंदर जो माल है वो भी उधार लेके आए
आज इसलिए डॉलर का भाव 65 रुपए हो गया है सरकार, 65 रुपए। ये आपको कह रहा हूं कि 2014 के अंदर अगर आपने नरेंद्र मोदी को अगर नहीं जिताया तो यही डॉलर का भाव 100 रुपए हो जाएगा और हम दर दर की ठोकरें खाते 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 कहां पहुंच जाएंगे ये आपको भी पता नहीं रहेगा और हमको भी पता नहीं रहेगा। बहुत बहुत धन्यवाद देता हूं बीजापुर की जनता को कि आज आप सब लोग इतना वक्त दे चुके हैं। धन्यवाद है आपको, बहुत बहुत धन्यवाद है आपको। जय शिवाजी, जय शिवाजी, भारत माता की, भारत माता की, वंदे मातरम। सिर्फ एक कहूंगा कि 1 2 3 4 भारत माता की जय जयकार। 1 2 3 4 नरेंद्र मोदी, नरेंद्र मोदी की, भारत माता की, हमारे बीजापुर के वासियों की। धन्यवाद। ಧನ್ಯವಾದಗಳು ಅಶೋಕ್. ವಿಜಯಪುರ ಜಿಲ್ಲೆಯ ನಮೋ ಬ್ರಿಗೇಡಿಯರ್ ಉದ್ಘಾಟನಾ ಸಮಾರಂಭದ ಆಗಮಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಮೋದಿಯವರನ್ನು ಪ್ರಧಾನಿ ಹುದ್ದೆಯಲ್ಲಿ ಏರಿಸಿ ಅವರಿಗೆ ಅವರ ಸಮರ್ಥ ನಾಯಕತ್ವದಲ್ಲಿ ಪ್ರಬುದ್ಧ ಭಾರತವನ್ನು ಕಟ್ಟೋಣ ಎಂದು ಯುವಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಪದ್ಮರಾಜ್ ಹೆಗಡೆ, ಯೂತ್ ಫಾರ್ ನೇಷನ್ ನ ನ್ಯಾಷನಲ್ ಪ್ರೆಸಿಡೆಂಟ್ ಇವರಿಗೆ ನಮ್ಮ ಈ ನಮೋ ಬ್ರಿಗೇಡ್ ಸಂಘಟನೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಯುವಕರಲ್ಲಿ ಕ್ಷಾತ್ರ ವೃತ್ತಿಯನ್ನು ಬಡಿದೆಬ್ಬಿಸಿ ಅವರು ರಾಷ್ಟ್ರ ರಕ್ಷಣೆ ಮತ್ತು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ರಾಷ್ಟ್ರ ನಾಯಕರಾದಂತ ಶಿವಾಜಿ ಮಹಾರಾಜರಂತೆ ರಾಷ್ಟ್ರದಲ್ಲಿ ಸಮರ್ಥ ಆಳ್ವಿಕೆಯನ್ನು ನಡೆಸುವಂತಹ ಸಮರ್ಥ ನಾಯಕನನ್ನು ಗದ್ದಿಗೇರಿಸುವಂತೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ನಿಖಿತ್ ರಾಜ್, ರಾಜ್ಯ ಪ್ರಭಾರಿಗಳು, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಇವರಿಗೂ ನಮ್ಮ ನಮೋ ಬ್ರಿಗೇಡ್ ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಭಾರತ ದೇಶ ಎದುರಿಸುತ್ತಿರುವ ಅನೇಕ ಸವಾಲುಗಳು, ಭ್ರಷ್ಟಾಚಾರಗಳ ಕುರಿತಾಗಿ ವಿವರಣೆ ನೀಡಿ ಈ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಕಿರಣ್ ನಡಗಟ್ಟಿ ಅವರಿಗೂ ಈ ವೇದಿಕೆ ಪರವಾಗಿ ಮತ್ತು ನಮ್ಮ ನಮೋ ಬ್ರಿಗೇಡಿಯರ್ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಪ್ರೀತಿಯ ಕವನಗಳಿಂದ ಎಲ್ಲ ನೆರೆದ ಯುವಕರನ್ನು ಹುರಿದುಂಬಿಸಿ ಅವರಲ್ಲಿ ರಾಷ್ಟ್ರ ಕಟ್ಟುವ ಕಾರ್ಯವನ್ನು ಮಾಡುವ ಛಾತ್ರವೃತ್ತಿಯನ್ನ ಬೆಳೆಸಿ ನರೇಂದ್ರ ಮೋದಿ ಅವರನ್ನ PM ಹುದ್ದೆಗೆ ಏರಿಸಿ ರಾಷ್ಟ್ರವನ್ನು ಸಮರ್ಥ ಮತ್ತು ದೇಶ ವಿದೇಶಗಳೆಲ್ಲವೂ ಪ್ರಬುದ್ಧ ಭಾರತವನ್ನು ನಿರ್ಮಿಸಿ ವಿದೇಶಗಳು ಹುಬ್ಬೇರಿಸಿ ನೋಡುವಂತೆ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳಿ ಯುವಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಅಶೋಕ್ ಓಸ್ವಾಲ್, ಉದ್ಯಮಿಗಳು, ಬಿಜಾಪುರ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನಗೆ ಈವರೆಗೆ ಅಭಿನಂದನೆಗಳನ್ನ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ನನ್ನ ತಂಡದವರಿಗೂ ಹಾಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆ ಮುಗಿಸುತ್ತೇನೆ. ನಮಸ್ಕಾರ. ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ.
ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ. ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ. ಹೃದಯ ತುಮಿ ಮಾ ಭಕ್ತಿ. ತೋಮಾರೈ ಪ್ರತಿಮಾ ಗಡಿ ಮಂದಿರೆ ಮಂದಿರೆ. ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲ ದಲ ವಿಹಾರಿಣಿ. ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ. ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ. ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ. ಅಜಯ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು.